ಓಂ ಶಾಂತಿ. ಓಂ ಶಾಂತಿ. ಇವತ್ತು ನಾವು ಒಂದು ಚಿಕ್ಕ ಹಳ್ಳಿಯ ಕಲ್ಪನೆ ಮಾಡ್ಕೊಳ್ಳೋಣ. ಅಂದ್ರೆ ಅಲ್ಲಿ ಒಬ್ಬ ಕನ್ಯೆ ಇದ್ದಾಳೆ. ಆಕೆಗೆ ವಿವಾಹ ನಿಶ್ಚಯವಾಗಿದೆ. ಆದ್ರೆ ಆಕೆಯ ಪ್ರಿಯತಮ ಸಾವಿರಾರು ಮೈಲುಗಳ ದೂರದ ದೇಶದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಅಂದ್ರೆ ಅವರಿಬ್ರು ದೈಹಿಕವಾಗಿ ಎಂದೂ ಭೇಟಿಯಾಡಿಲ್ಲ ಅಲ್ವಾ? ಹೌದು, ಭೇಟಿಯಾಗಿಲ್ಲ. ಪರಸ್ಪರ ಮುಖವನ್ನೂ ನೋಡಿಲ್ಲ. ಅವರ ನಡುವೆ ಇದ್ದದ್ದು ಕೇವಲ ಪತ್ರಗಳ ಸಂಪರ್ಕ ಮಾತ್ರ. ಏನು ಗೊತ್ತಾ, ಕೇವಲ ಪತ್ರಗಳ ಮೂಲಕ ಪ್ರೀತಿ ಬೆಳೆಯುವ ಆ ಮನೋವಿಜ್ಞಾನವೇ ಬಹಳ ಕುತೂಹಲಕಾರಿಯಾದದ್ದು. ಆತ ಕಳಿಸುವ ಪ್ರತಿಯೊಂದು ಪತ್ರವನ್ನು ಆಕೆ ನೂರಾರು ಬಾರಿ ಓದುತ್ತಾಳೆ. ಖಂಡಿತ. ಆ ಪದಗಳ ಆಧಾರದ ಮೇಲೆ ತನ್ನ ಮನಸ್ಸಿನಲ್ಲೇ ಆತನ ಬಗ್ಗೆ ಒಂದು ಸುಂದರವಾದ ಚಿತ್ರಣವನ್ನು ಕಟ್ಟಿಕೊಳ್ಳುತ್ತಾಳೆ. ಆ ಪತ್ರಗಳ ಮೂಲಕವೇ ಆಕೆ ಮನಸ್ಸಿನಲ್ಲಿ ಅಪಾರವಾದ ಗೌರವ ಮೂಡುತ್ತೆ. ತನ್ನ ಇಡೀ ದಿನಚರ್ಯೆಯನ್ನು ಆತನ ಕಾಲ್ಪನಿಕ ನೆನಪಿನಲ್ಲೇ ಕಳೆಯುತ್ತಾಳೆ ಅಲ್ವಾ? ಹೌದು, ಇದು ಭಕ್ತಿ ಮಾರ್ಗದಲ್ಲಿ ನಾವು ಮಾಡದ ಭಕ್ತಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ನಿಖರವಾಗಿ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಆ ಪ್ರಿಯತಮ ಖುದ್ದಾಗಿ ಅವಳ ಮುಂದೆ ಬಂದು ನಿಂತಾಗ ಏನಾಗಬಹುದು ಯೋಚಿಸಿ. ಕೇವಲ ಅಕ್ಷರಗಳಲ್ಲಿ, ಊಹೆಯಲ್ಲಿ ಮಾತ್ರ ಕಂಡಿದ್ದ ಆ ವ್ಯಕ್ತಿ ನೇರವಾಗಿ ಎದುರಿಗೆ ಬಂದಾಗ ಆಕೆಯ ಆನಂದಕ್ಕೆ ಪಾರವೇ ಇಲ್ಲೋದಿಲ್ಲ. ನಿಜ, ಆ ದಿನದಿಂದ ಆಕೆಯ ಪ್ರೀತಿ ಕೇವಲ ಕುರುಡು ನಂಬಿಕೆಯಾಗಿರದೆ ಒಂದು ಜೀವಂತ ಪ್ರಾಯೋಗಿಕ ಅನುಭವವಾಗಿ ಬದಲಾಗುತ್ತೆ. ನಮ್ಮ ಆಧ್ಯಾತ್ಮಿಕ ಪಯಣವೂ ಇದೇ ರೀತಿಯಲ್ಲಿದೆ. ಭಕ್ತಿ ಮಾರ್ಗದಲ್ಲಿ ನಾವೆಲ್ಲರೂ ಪರಮಾತ್ಮನನ್ನು ನೋಡದೆ ಕೇವಲ ಶಾಸ್ತ್ರಗಳ, ಕಥೆಗಳ ಮೂಲಕ ಭಕ್ತಿ ಮಾಡಿದೆವು. ಆದರೆ ಈಗ ಜ್ಞಾನ ಮಾರ್ಗದಲ್ಲಿ ಆ ಪರಮ ಪ್ರಿಯತಮ ತಂದೆ ಖುದ್ದಾಗಿ ನಮ್ಮ ಮುಂದೆ ಬಂದು ಜ್ಞಾನಾಮೃತವನ್ನು ಉಣಿಸುತ್ತಿದ್ದಾರೆ. ಆ ಕಾಲ್ಪನಿಕ ಭಕ್ತಿಗೂ ಈಗ ಸಿಕ್ಕಿರುವ ಭಗವಂತನ ನೇರ ಪರಿಚಯಕ್ಕೂ ಇರುವ ವ್ಯತ್ಯಾಸ ಎಷ್ಟೊಂದು ಅದ್ಭುತವಾಗಿದೆಯಲ್ವಾ? ಖಂಡಿತವಾಗಿಯೂ ಇದು ಅತಿ ಶ್ರೇಷ್ಠವಾದ ಅನುಭವ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಧನ್ಯವಾದಗಳು. ಇಂದಿನ ಮುರಳಿಯ ದಿನಾಂಕ 11/05/2026. ಇಂದಿನ ಮುರಳಿಯ ಮುಖ್ಯಾಂಶದಲ್ಲಿ ಬಾಬಾ ಈ ನೇರ ಭೇಟಿಯ ಉದ್ದೇಶವನ್ನು ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಮಧುರ ಮಕ್ಕಳೇ, ತಂದೆಯೂ ತಾವು ಮಕ್ಕಳನ್ನು ತಮ್ಮ ಸಮಾನ ಮಹಿಮಾಯೋಗ್ಯರನ್ನಾಗಿ ಮಾಡಲು ಬಂದಿದ್ದಾರೆ. ಯಾವುದು ತಂದೆಯ ಮಹಿಮೆ ಇದೆಯೋ ಅದನ್ನು ನೀವೀಗ ಧಾರಣೆ ಮಾಡಿಕೊಳ್ಳುತ್ತೀರಿ. ಇದು ಬಹಳ ಆಳವಾದ ಜವಾಬ್ದಾರಿಯ ಮಾತಾಗಿದೆ. ತಂದೆಯು ತಾವು ಮಕ್ಕಳನ್ನು ತಮ್ಮ ಸಮಾನ ಹೇಗೆ ಮಾಡುತ್ತಾರೆ? ಕೇವಲ ಆಶೀರ್ವಾದ ನೀಡುವುದರಿಂದಲ್ಲ. ಮತ್ತೆ ಹೇಗೆ? ಭಗವಂತನಿಗಿರುವ ಮಹಿಮೆಗಳಾದ ದಯಾಸಾಗರ, ಜ್ಞಾನಸಾಗರ, ಶಾಂತಿಸಾಗರ ಎಂಬ ಗುಣಗಳನ್ನು ನಮಗೆ ಪ್ರಾಯೋಗಿಕವಾಗಿ ಧಾರಣೆ ಮಾಡಿಸುವ ಮೂಲಕ. ಭಕ್ತಿಮಾರ್ಗದಲ್ಲಿ ನಾವು ಕೇವಲ ದೇವರ ಮಹಿಮೆಯನ್ನು ಹಾಡುತ್ತಿದ್ದೆವು. ಹೌದು, ನೀನು ಕರುಣಾಮಯಿ, ನೀನು ಶಾಂತಿದಾತ ಅಂತ ಸ್ತುತಿಸುತ್ತಿದ್ದೆವು. ಖಂಡಿತ. ಆದರೆ ಈಗ ಭಗವಂತನು ಹೇಳುತ್ತಿದ್ದಾರೆ, ಕೇವಲ ನನ್ನ ಮಹಿಮೆಯನ್ನು ಹಾಡಬೇಡಿ, ಬದಲಾಗಿ ಆ ಮಹಿಮೆಗೆ ನೀವು ಯೋಗ್ಯರಾಗಿ ನನ್ನ ಗುಣಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ. ಮುಂಚೆ ನಾನು ಈ ವಿಷಯವನ್ನು ಯೋಚಿಸುವಾಗ ಒಬ್ಬ ಲೌಕಿಕ ತಂದೆ ತನ್ನ ಆಸ್ತಿಯನ್ನು ಮಕ್ಕಳಿಗೆ ಬರೆದುಕೊಡುವ ದೃಷ್ಟಾಂತ ನೆನಪಾಗುತ್ತಿತ್ತು. ಆದ್ರೆ ಕೇವಲ ಬ್ಯಾಂಕ್ ಖಾತೆಯನ್ನು ವರ್ಗಾಯಿಸಿದ್ರೆ ಮಕ್ಕಳು ಯೋಗ್ಯರಾಗುವುದಿಲ್ಲ ಅಲ್ವಾ? ನಿಜ. ಇದು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಅದ್ಭುತ ಶಿಲ್ಪಿ ತನ್ನ ಕೌಶಲ್ಯವನ್ನು ತನ್ನ ಶಿಷ್ಯನಿಗೆ ಧಾರಣೆ ಮಾಡಿಸುವಂತಿದೆ. ಶಿಲ್ಪಿಯು ಶಿಷ್ಯನಿಗೆ ಕೇವಲ ಒಂದು ಸಿದ್ಧವಾದ ಸುಂದರ ಮೂರ್ತಿಯನ್ನು ನೀಡುವುದಿಲ್ಲ. ಆಹಾ, ಅದ್ಭುತವಾದ ಹೋಲಿಕೆ. ಬದಲಾಗಿ ಶಿಷ್ಯನ ಕೈ ಹಿಡಿದು ಉಳಿಯನ್ನ ಹೇಗೆ ಹಿಡಿಯಬೇಕು, ಎಲ್ಲಿ ಪೆಟ್ಟು ಹಾಕಬೇಕು ಅಂತ ಹೇಳಿಕೊಡುತ್ತಾನೆ. ಆ ಶಿಷ್ಯನ ಕೈಗಳಿಗೆ ತನ್ನದೇ ಆದಂತಹ ಆ ಮಸಲ್ ಮೆಮೊರಿ ಬರೋವರೆಗೂ ತರಬೇತಿ ನೀಡುತ್ತಾನೆ. ಪರಮಪಿತನು ನಮಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಸುವುದು ಎಂದರೆ ಇದೇ ಅಲ್ವಾ? ಅತ್ಯದ್ಭುತವಾದ ವಿಶ್ಲೇಷಣೆ. ಹೌದು, ಭಗವಂತನು ನಮಗೆ ಕೇವಲ ಶಾಂತಿಯ ಒಂದು ಪ್ಯಾಕೆಟನ್ನು ಆಕಾಶದಿಂದ ಎಸೆಯುತ್ತಿಲ್ಲ. ಪರಿಸ್ಥಿತಿಗಳು ಬಿರುಗಾಳಿಯಂತಿರುವಾಗಲೂ ಒಳಗಿನಿಂದ ಹೇಗೆ ಶಾಂತವಾಗಿರಬೇಕು ಎಂಬ ಆಂತರಿಕ ಮಸಲ್ ಮೆಮೊರಿಯನ್ನು ಅವರು ನಮಗೆ ಕಲಿಸುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಇದು ಎಷ್ಟೊಂದು ಕಷ್ಟ ಅಲ್ವಾ? ಯಾರಾದರೂ ನಮ್ಮನ್ನು ನಿಂದಿಸಿದಾಗ ಅಥವಾ ನಮಗೆ ಅನ್ಯಾಯವಾದಾಗ ನಮ್ಮ ಹಳೆಯ ಮಸಲ್ ಮೆಮೊರಿ ತಕ್ಷಣ ಕೋಪಗೊಳ್ಳುವುದು ಅಥವಾ ಪ್ರತಿಕ್ರಿಯಿಸುವುದು ಆಗಿರುತ್ತೆ. ಅದನ್ನು ಬದಲಾಯಿಸುವುದು ಹೇಗೆ? ಬಾಬಾ ಹೇಳ್ತಾರೆ, ದೈನಂದಿನ ಜೀವನದಲ್ಲಿ ಸಹನೆ ಮತ್ತು ಶಾಂತಿಯನ್ನು ಪ್ರಜ್ಞಾಪೂರ್ವಕವಾಗಿ ಧಾರಣೆ ಮಾಡುವುದೇ ಇದಕ್ಕೆ ಪರಿಹಾರ. ಪ್ರತಿಕೂಲ ಪರಿಸ್ಥಿತಿ ಬಂದಾಗ ಆ ಹಳೆ ಸಂಸ್ಕಾರದಂತೆ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ವಿರಾಮ ತೆಗೆದುಕೊಳ್ಬೇಕು. ಮತ್ತು ನಾನು ಮಹಿಮಾಯೋಗ್ಯ ತಂದೆ ಮಗು ಎಂದು ನೆನಪು ಮಾಡಿಕೊಡಬೇಕು. ಆ ಒಂದು ಕ್ಷಣದ ಎಚ್ಚರವೇ ನಮ್ಮ ಹೊಸ ಮಸಲ್ ಮೆಮೊರಿಯನ್ನು ನಿರ್ಮಿಸುತ್ತದೆ.
ನಮ್ಮ ಹಳೆಯ ಸಂಸ್ಕಾರಗಳನ್ನ ಬದಲಾಯಿಸುವ ಈ ಸವಾಲು ನೇರವಾಗಿ ನಮ್ಮ ಬುದ್ಧಿ ಎಲ್ಲಿ ಜೋಡಣೆಯಾಗಿದೆ ಎಂಬುದರ ಮೇಲೆ ಆಧಾರಿತವಾಗಿದೆ ಅಲ್ವಾ? ಇಂದಿನ ಮುರಳಿಯಲ್ಲಿ ಬಾಬಾ ಕೇಳಿರುವ ಪ್ರಶ್ನೆಯೂ ಇದೇ ಬುದ್ಧಿಯೋಗದ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಹೌದು. ಪ್ರಶ್ನೆ ಹೀಗಿದೆ: ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಪ್ರಿಯತಮನನ್ನು ಪೂರ್ಣ ಅರಿತುಕೊಂಡಿಲ್ಲದಿದ್ದರೂ ಸಹ ಯಾವ ಶಬ್ದಗಳನ್ನು ಬಹಳ ಪ್ರೀತಿಯಿಂದ ಹೇಳುತ್ತಾರೆ ಮತ್ತು ನೆನಪು ಮಾಡುತ್ತಾರೆ? ಉತ್ತರ: ಬಹಳ ಪ್ರೀತಿಯಿಂದ ಹೇಳುತ್ತಾರೆ ಮತ್ತು ನೆನಪು ಮಾಡುತ್ತಾರೆ. ಹೇ ಪ್ರಿಯತಮನೆ, ತಾವು ಬಂದರೆ ನಾವು ಕೇವಲ ನಿಮ್ಮನ್ನೇ ನೆನಪು ಮಾಡುತ್ತೇವೆ, ಮತ್ತೆಲ್ಲರಿಂದ ಬುದ್ಧಿಯೋಗವನ್ನು ತೆಗೆದು ತಮ್ಮೊಂದಿಗೆ ಜೋಡಿಸುತ್ತೇನೆ. ಈಗ ತಂದೆಯೂ ತಿಳಿಸುತ್ತಾರೆ: ಮಕ್ಕಳೇ, ನಾನು ಬಂದಿದ್ದೇನೆ ಅಂದ ಮೇಲೆ ಆತ್ಮಾಭಿಮಾನಿಯಾಗಲಿ. ನಿಮ್ಮ ಮೊದಲ ಕರ್ತವ್ಯವಾಗಿದೆ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುವುದು. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಆತ್ಮಗಳು ಬಹಳ ಪ್ರೀತಿಯಿಂದ ಹೇ ಪ್ರಿಯತಮನೆ ಅಂತ ಕರೆಯುತ್ತಿದ್ದರು. ಹೌದು, ಅವರಿಗೆ ಭಗವಂತನ ನಿಖರವಾದ ರೂಪ ಅಥವಾ ಧಾಮದ ಅರಿವಿರಲಿಲ್ಲ. ನಿಜ. ಆದರೂ ಆ ಆತ್ಮಗಳ ಅಂತರಾಳದ ಕೂಗು, ಆ ವಿರಹ ವೇದನೆ ಸತ್ಯವಾಗಿತ್ತು. ಖಂಡಿತ. ಬಾಬಾ ಹೇಳ್ತಾರೆ, ಭಗವಂತನಿಗೆ ಆತ್ಮಗಳು ಮಾಡಿದ್ದ ಅತಿ ದೊಡ್ಡ ವಾಗ್ದಾನವೆಂದರೆ, ನೀನು ಒಮ್ಮೆ ಸಿಕ್ಕಿಬಿಟ್ರೆ ಈ ಇಡೀ ಪ್ರಪಂಚವನ್ನು ಮರೆತು ಕೇವಲ ನಿನ್ನನ್ನೇ ನೆನಪು ಮಾಡುತ್ತೇವೆ ಎಂಬುದು. ಆಹಾ, ಅದೇ ಬಾಬಾ ಹೇಳ್ತಾರೆ, ಮತ್ತೆಲ್ಲರಿಂದ ಬುದ್ಧಿಯೋಗವನ್ನು ತೆಗೆದು ತಮ್ಮೊಂದಿಗೆ ಜೋಡಿಸುತ್ತೇನೆ ಅಂತ. ಕೇಳಲು ಇದು ಬಹಳ ಸುಲಭ ಎನಿಸುತ್ತದೆ ಅಲ್ವಾ? ಹೌದು, ಸುಲಭ ಅಂತನ್ಸುತ್ತೆ. ಆದ್ರೆ ವಾಸ್ತವದಲ್ಲಿ ಇದು ದೊಡ್ಡ ಸವಾಲು. ಅದೇ, ನಾವು ಈಗ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ನಮ್ಮ ಬುದ್ಧಿಯು ಕ್ಷಣ ಕ್ಷಣಕ್ಕೂ ನೂರಾರು ಕಡೆ ಹಂಚಿ ಹೋಗುತ್ತಿದೆ. ವಾಟ್ಸಪ್ ನೋಟಿಫಿಕೇಷನ್ಗಳು, ಕೃತಕ ಬುದ್ಧಿಮತ್ತೆಯ ಆಕರ್ಷಣೆಗಳು. ಹೌದು, ಮತ್ತೆ 24 ಗಂಟೆ ಬರುವ ಸುದ್ದಿಗಳು. ಇವೆಲ್ಲದರ ನಡುವೆ ಬುದ್ಧಿಯೋಗವನ್ನು ಕತ್ತರಿಸಿ ಕೇವಲ ಒಬ್ಬ ತಂದೆಯಲ್ಲಿ ಜೋಡಿಸುವುದು ಅಸಾಧ್ಯದ ಮಾತಲ್ವೇ? ಈ ಗ್ಯಾಜೆಟ್ಗಳಿಂದ ನಾವು ಹೇಗೆ ನಮ್ಮನ್ನು ರಕ್ಷಿಸಿಕೊಳ್ಳುವುದು? ಇದು ನಿಜಕ್ಕೂ ಇಂದಿನ ಅತಿದೊಡ್ಡ ಸವಾಲು. ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ಬಂದಿದ್ದೇನೆ ಅಂದಮೇಲೆ ಆತ್ಮಾಭಿಮಾನಿಯಾಗಿರಿ ಅಂತ. ಅಂದ್ರೆ ಇದರ ಹಿಂದಿನ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಲ್ವಾ? ಖಂಡಿತ. ಪ್ರತಿಯೊಂದು ನೋಟಿಫಿಕೇಷನ್ ಅಥವಾ ನಾವು ನೋಡುವ ಪ್ರತಿಯೊಂದು ವ್ಯರ್ಥ ಸುದ್ದಿಯೂ ನಮ್ಮ ಆತ್ಮದ ಶಕ್ತಿಯನ್ನು ಒಂದು ಸಣ್ಣ ದಾರದಂತೆ ತನ್ನತ್ತ ಎಳೆಯುತ್ತದೆ. ಅದಕ್ಕೆ ದಿನದ ಕೊನೆಯಲ್ಲಿ ನಮ್ಮ ಬುದ್ಧಿ ಸಾವಿರಾರು ಕಡೆ ಹರಿದು ಹೋಗಿ ನಾವು ಸಂಪೂರ್ಣವಾಗಿ ದಣಿದಿರುತ್ತೀವೆ. ಹೌದು, ಬುದ್ಧಿಯನ್ನು ಅಲ್ಲಿಂದ ತೆಗೆಯುವುದು ಎಂದರೆ ಮೊಬೈಲ್ ಒಡೆದುಹಾಕುವುದು ಎಂತರ್ಥವಲ್ಲ. ಬದಲಾಗಿ ನಾನು ಈ ದೇಹವಲ್ಲ, ಈ ಲೌಕಿಕ ಆಕರ್ಷಣೆಗಳನ್ನು ನೋಡುವ ಕಣ್ಣುಗಳಲ್ಲ, ನಾನು ಒಂದು ಸ್ವತಂತ್ರ ಪ್ರಕಾಶಮಾನವಾದ ಆತ್ಮ ಎಂಬ ಆತ್ಮಾಭಿಮಾನಿ ಸ್ಥಿತಿಯ ಕವಚವನ್ನು ಧರಿಸಬೇಕು. ಎಷ್ಟು ಅದ್ಭುತವಾದ ಮಾತು! ಆತ್ಮದ ಅರಿವಿನಲ್ಲಿದ್ದಾಗ ಮಾತ್ರ ಈ ಡಿಜಿಟಲ್ ಜಗತ್ತಿನ ಆಕರ್ಷಣೆಗಳು ನಮ್ಮ ಮೇಲೆ ಪ್ರಭಾವ ಬೀರೋದನ್ನು ನಿಲ್ಲಿಸುತ್ತವೆ. ಖಂಡಿತವಾಗಿಯೂ. ಈ ಆತ್ಮಾಭಿಮಾನಿ ಸ್ಥಿತಿಯ ಬಗ್ಗೆ ಮಾತನಾಡುವಾಗ ನಮಗೆ ಯಜ್ಞದ ಆಧಿರತ್ನಗಳ ನೈಜ ಜೀವನದ ಉದಾಹರಣೆಗಳು ಸ್ಮರಣೆಗೆ ಬರುತ್ತವೆ. ಈ ಎಲ್ಲ ಅಡೆತಡೆಗಳ ನಡುವೆಯೂ ಅವರು ಹೇಗೆ ಆ ಸ್ಥಿತಿಯನ್ನು ಕಾಯ್ದುಕೊಂಡರು? ಬಾಬಾ ಹೇಳುತ್ತಾರೆ, ಮಮ್ಮ ಮತ್ತು ಬಾಬಾ ಅವರ ಪ್ರಾಯೋಗಿಕ ಜೀವನವೇ ನಮಗೆ ಅತಿದೊಡ್ಡ ಪಾಠ. ಮಮ್ಮ ಅವರು ಎಷ್ಟೊಂದು ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದರು ಎಂದರೆ ಅವರ ದೃಷ್ಟಿ ಸದಾ ಎದುರಿನವರ ಹಣೆಯ ಮೇಲಿರುವ ಆತ್ಮದ ಮೇಲೆಯೇ ಇರುತ್ತಿತ್ತು. ಹೌದು, ಅವರ ಮಾತುಗಳು ಬಹಳ ಮಧುರ ಹಾಗೂ ಶಕ್ತಿಶಾಲಿಯಾಗಿದ್ದವು, ಏಕೆಂದರೆ ಅಲ್ಲಿ ದೇಹಾಭಿಮಾನದ ಲವಲೇಶವೂ ಇರಲಿಲ್ಲ. ಹಾಗೆಯೇ ಬ್ರಹ್ಮಬಾಬಾ ಅವರು ಇಡೀ ಯಜ್ಞದ ಸಾವಿರಾರು ಮಕ್ಕಳ ಜವಾಬ್ದಾರಿ ಹೊತ್ತಿದ್ದರು. ಕರ್ಣಕರಾಮನ್ಹಾರ್ ತಂದೆ ಮಾರುಸ್ತಿದ್ದಾರೆ, ನಾನು ಕೇವಲ ನಿಮಿತ್ತ ಎಂಬ ಅಡೋಲ ಸ್ಥಿತಿಯಲ್ಲಿದ್ರು. ಹೌದು, ದಾದೀಜಿಯವರು ಕೂಡ ಹಾಗೆಯೇ ಅಲ್ವಾ? ಖಂಡಿತ. ದಾದೀಜಿಯವರ ಜೀವನದಲ್ಲಿ ಕೇವಲ ಒಬ್ಬ ಪ್ರಿಯತಮನನ್ನು ಮಾತ್ರ ನೆನಪು ಮಾಡುವ ಏಕಾಗ್ರತೆ ಇತ್ತು. ನನ್ನದು ಎನ್ನಲು ಬೇರೇನೂ ಇಲ್ಲ, ಕೇವಲ ಬಾಬಾ ಎಂಬ ಆ ನಿರಂತರ ಪ್ರೀತಿಯೇ ಅವರನ್ನು ಆತ್ಮಾಭಿಮಾನಿ ಸ್ಥಿತಿಯ ಉನ್ನತ ಶಿಖರಕ್ಕೆ ಕೊಂಡೊಯ್ದಿತ್ತು. ಹೌದು, ಅದನ್ನೇ ನಾವು ಅಳವಡಿಸಿಕೊಳ್ಳಬೇಕು. ಮಧುರಾತಿಮಧುರ ಅಗಲಿಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಈಗ ಈ ಎಲ್ಲ ಮಧುರ ವಿಚಾರಗಳನ್ನು ನಮ್ಮ ನಡವಳಿಕೆಯಲ್ಲಿ ಇಳಿಸಿಕೊಳ್ಳಲು ಬಾಬಾ ಯಾವ ಮುಖ್ಯ ಸಾರವನ್ನು ನೀಡಿದ್ದಾರೆ ನೋಡೋಣ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್: ಪತಿತರಿಂದ ಪಾವನರನ್ನಾಗಿ ಮಾಡುವ ಕರ್ತವ್ಯ ಯಾವುದು ತಂದೆಯದಾಗಿದೆಯೋ ಅದೇ ಕರ್ತವ್ಯ ಮಾಡಬೇಕಾಗಿದೆ. ಎಲ್ಲರಿಗೆ ಲಕ್ಷ್ಯವನ್ನು ಕೊಡಬೇಕು, ತಂದೆಯನ್ನು ನೆನಪು ಮಾಡಿ ಮತ್ತು ಪಾವನರಾಗಿರಿ. ಬಾಬಾ ಹೇಳ್ತಾರೆ, ನಾವು ಕೇವಲ ಜ್ಞಾನವನ್ನು ನಮ್ಮಷ್ಟಕ್ಕೆ ಮಾತ್ರ ಇಟ್ಟುಕೊಡಬಾರದು. ಅಂದ್ರೆ ಭಗವಂತನ ಮುಖ್ಯ ಕರ್ತವ್ಯವೇ ಈ ಇಡೀ ವಿಶ್ವವನ್ನು
ಪತಿತ ಸ್ಥಿತಿಯಿಂದ ಪಾವನ ಸ್ಥಿತಿಗೆ ಪರಿವರ್ತಿಸುವುದಲ್ವಾ? ಹೌದು, ಇದು ಕೇವಲ ಬಾಯಿಂದ ಹೇಳುವ ಮಾತಲ್ಲ. ಖಂಡಿತ. ನಮ್ಮ ಆಚರಣೆ, ನಾವು ಹೊರಸೂಸುವ ಕಂಪನಗಳ ಮೂಲಕ ನಮ್ಮ ಸುತ್ತಲಿನ ವಾತಾವರಣವನ್ನು ಪಾವನಗೊಳಿಸಬೇಕು. ಹೌದು, ಬಾಬಾ ಹೇಳ್ತಾರೆ, ಸಂಪರ್ಕಕ್ಕೆ ಬರುವ ಪ್ರತಿಯೊಂದು ಆತ್ಮಕ್ಕೂ ಈ ಸ್ಪಷ್ಟ ಲಕ್ಷ್ಯವನ್ನ ಕೊಡಬೇಕು ಅಂತ. ಅಂದೇ ನಮ್ಮನ್ನು ನೋಡುವಾಗ್ಲೇ ಅವರಿಗೆ ತಮ್ಮ ನಿಜವಾದ ತಂದೆಯನ್ನು ನೆನಪು ಮಾಡಬೇಕು ಎಂಬ ಪ್ರೇರಣೆ ಸಿಗಬೇಕು. ನಿಖರವಾಗಿ. ಎರಡನೇ ಪಾಯಿಂಟ್, ಈ ಬ್ರಾಹ್ಮಣ ಜೀವನವು ದೇವತೆಗಳಿಗಿಂತಲೂ ಉತ್ತಮ ಜೀವನವಾಗಿದೆ, ಈ ನಶೆಯಲ್ಲಿರಬೇಕಾಗಿದೆ, ಮತ್ತೆಲ್ಲದರಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕಾಗಿದೆ. ಇಲ್ಲಿ ಬಾಬಾ ಒಂದು ಅದ್ಭುತವಾದ ಹೋಲಿಕೆ ಕೊಟ್ಟಿದ್ದಾರೆ. ಹೌದು, ಆದ್ರೆ ಒಂದು ನಿಮಿಷ ತಡೀರಿ. ಬ್ರಾಹ್ಮಣ ಜೀವನವು ದೇವತೆಗಳಿಗಿಂತಲೂ ಉತ್ತಮವೇ? ಸತ್ಯಯುಗದ ದೇವತೆಗಳು 16 ಕಲೆಗಳಲ್ಲಿ ಪರಿಪೂರ್ಣರಲ್ವಾ? ಹೌದು, ರೋಗ ಶೋಕಗಳೆಲ್ಲದವರು. ಪ್ರಕೃತಿಯು ಅವರಿಗೆ ದಾಸಿಯಾಗಿರುತ್ತದೆ. ಆದ್ರೆ ನಾವಿಂದು ಕಲಿಯುಗದಲ್ಲಿ ರೋಗಗಳು, ಮಾಲಿನ್ಯ ಮತ್ತು ದಿನನಿತ್ಯದ ಒತ್ತಡಗಳ ನಡುವೆ ಬದುಕುತ್ತಿದ್ದೇವೆ. ಹೀಗಿರುವಾಗ ನಮ್ಮ ಈ ಜೀವನ ದೇವತೆಗಳಿಗಿಂತಲೂ ಶ್ರೇಷ್ಠ ಎಂದು ಹೇಗೆ ಹೇಳಲು ಸಾಧ್ಯ? ಇದು ಮೇಲ್ನೋಟಕ್ಕೆ ಬಹಳ ವಿರೋಧಾಭಾಸವಾಗಿ ಕಾಣುತ್ತದೆ, ಆದರೆ ಇದರ ಹಿಂದಿರುವ ಸತ್ಯ ಬಹಳ ಆಳವಾದದ್ದು. ಹೇಗೆ? ಬಾಬಾ ಹೇಳ್ತಾರೆ, ದೇವತೆಗಳಿಗೆ ತಾವು ಅನುಭವಿಸುತ್ತಿರುವ ಸುಖ, ಶಾಂತಿ ಎಲ್ಲಿಂದ ಬಂತು, ಯಾರು ಕೊಟ್ರು ಎಂಬ ಅರಿವು ಇರುವುದಿಲ್ಲ. ಅವರಿಗೆ ಭಗವಂತನ ಪರಿಚಯವೇ ಇರುವುದಿಲ್ಲ. ಅಂದ್ರೆ ಅವರು ಕೇವಲ ಅಪ್ರಾಪ್ತಿಯ ಹಣ್ಣನ್ನು ತಿನ್ನುತ್ತಿದ್ದಾರೆ ಅಷ್ಟೇ. ಖಂಡಿತ. ಆದರೆ ಬ್ರಾಹ್ಮಣರಾದ ನಮಗೆ ಈಗ ಸ್ವಯಂ ಭಗವಂತನ ನೇರ ಪರಿಚಯವಿದೆ. ನಾವು ಸಾಕ್ಷಾತ್ ಭಗವಂತನ ಜೊತೆ ಕುಳಿತು ಓದುತ್ತಿದ್ದೇವೆ. ಆಹಾ, ತೋಟದ ಮಾಲೀಕನೊಂದಿಗೆ ನಾವು ಕುಳಿತಿದ್ದೇವೆ. ದೇವತೆಗಳು ಕೇವಲ ಸೃಷ್ಟಿಯನ್ನು ಆನಂದಿಸುತ್ತಿದ್ದಾರೆ, ಆದ್ರೆ ನಾವು ಸೃಷ್ಟಿಕರ್ತನೊಂದಿಗೆ ಸಂಬಂಧ ಬೆಳೆಸಿದ್ದೇವೆ. ನಿಖರವಾಗಿ ಹೇಳಿದ್ರಿ. ಈ ಪ್ರಾಪ್ತಿ, ಈ ಒಂದು ಆಳವಾದ ಅರಿವು ದೇವತೆಗಳಿಗೂ ಇಲ್ಲ. ಹೌದು, ಇದೇ ಕಾರಣಕ್ಕೆ ಸಂಗಮಯುಗದ ಈ ಬ್ರಾಹ್ಮಣ ಜೀವನವು ದೇವತೆಗಳಿಗಿಂತಲೂ ಅತಿ ಶ್ರೇಷ್ಠವಾದದ್ದು. ಹೌದು, ಈ ಸೃಷ್ಟಿಕರ್ತನೊಂದಿಗಿನ ಈ ಸಂಬಂಧದ ಬುನಾದಿಯೇ ತ್ಯಾಗ ಮತ್ತು ಸ್ನೇಹ. ಖಂಡಿತ. ಇದೇ ವಿಚಾರವನ್ನು ಇಂದಿನ ವರದಾನದಲ್ಲಿ ನೋಡಬಹುದು. ವರದಾನ, ತ್ಯಾಗ ಹಾಗೂ ಸ್ನೇಹದ ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ನೇಹಿ ಸಹಯೋಗಿ ಭವ. ಹೇಗೆ ಆರಂಭದಲ್ಲಿ ಜ್ಞಾನದ ಶಕ್ತಿಯು ಕಡಿಮೆಯಿತ್ತು, ಆದರೆ ತ್ಯಾಗ ಹಾಗೂ ಸ್ನೇಹದ ಆಧಾರದಿಂದ ಸಫಲತೆಯು ಸಿಕ್ಕಿತು. ಬುದ್ಧಿಯಲ್ಲಿ ಹಗಲುರಾತ್ರಿ ಬಾಬಾ ಮತ್ತು ಯಜ್ಞದ ಕಡೆ ಲಗನಿತ್ತು. ಬಹಳ ಪ್ರೀತಿಯಿಂದ ಬಾಬಾ ಮತ್ತು ಯಜ್ಞ ಎಂಬ ಶಬ್ದವು ಹೊರಬರುತ್ತಿತ್ತು. ಹೌದು, ಇದೇ ಸ್ನೇಹವು ಎಲ್ಲರನ್ನೂ ಸಹಯೋಗದಲ್ಲಿ ಕರೆತಂದಿತು. ಇದೇ ಶಕ್ತಿಯಿಂದ ಕೇಂದ್ರವಾಯಿತು. ಸಾಕಾರನ ಸ್ನೇಹದಿಂದಲೇ ಮನ್ಮನಾಭವ ಆದೆವು. ಸಾಕಾರನ ಸ್ನೇಹವೇ ಸಹಯೋಗಿಯನ್ನಾಗಿ ಮಾಡಿತು. ಈಗಲೂ ತ್ಯಾಗ ಹಾಗೂ ಸ್ನೇಹದ ಶಕ್ತಿಯಿಂದ ಮುತ್ತಿಗೆ ಹಾಕುತ್ತೀರೆಂದರೆ ಸಫಲತೆಯು ಸಿಕ್ಕಿಬಿಡುವುದು. ಬಾಬಾ ಹೇಳ್ತಾರೆ, ಯಜ್ಞದ ಆ ಆರಂಭಿಕ ದಿನಗಳನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಓಂ ಮಂಡಳಿಯ ಆ ಸಮಯದಲ್ಲಿ ಇಂದಿನಂತೆ ಆಳವಾದ ಜ್ಞಾನದ ವಿವರಣೆಯಾಗಲಿ ಸೌಲಭ್ಯಗಳಾಗಲಿ ಇರಲಿಲ್ಲ. ಹೌದು, ಆದರೂ ಆ ಚಿಕ್ಕ ಮಕ್ಕಳಲ್ಲಿ ಏನಿತ್ತು? ಕೇವಲ ಬಾಬಾ ಮೇಲಿನ ಅತೀವ ಸ್ನೇಹ ಮತ್ತು ಸರ್ವಸ್ವವನ್ನು ಅರ್ಪಿಸುವ ತ್ಯಾಗದ ಭಾವನೆಯಿತ್ತು. ಖಂಡಿತ. ಬುದ್ಧಿಯಲ್ಲಿ ಹಗಲು ರಾತ್ರಿ ಬಾಬಾ ಮತ್ತು ಯಜ್ಞದ ಕಡೆ ಲಗನಿತ್ತು. ಕೇವಲ ಆ ಸ್ನೇಹದ ಶಕ್ತಿಯಿಂದಲೇ ಇಡೀ ಯಜ್ಞವೂ ಬೆಳೆಯಿತು. ಆದರೆ ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಲೌಕಿಕ ಜವಾಬ್ದಾರಿಗಳಲ್ಲಿದ್ದೇವೆ. ಅಂದಿನ ಆ ತ್ಯಾಗವನ್ನು ಇಂದಿನ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಉದಾಹರಣೆಗೆ, ಟ್ರಾಫಿಕ್ನಲ್ಲಿ ಸಿಲುಕಿದ್ದಾಗ ಅಥವಾ ಕಚೇರಿಯಲ್ಲಿ ಕಷ್ಟಕರವಾದ ಬಾಸ್ ಎದುರು ಕುಳಿತಾಗ. ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಯಜ್ಞದ ಆರಂಭದಲ್ಲಿ ಭೌತಿಕ ತ್ಯಾಗ ಮುಖ್ಯವಾಗಿತ್ತು. ಆದರೆ ಇಂದು ಬಾಬಾ ಹೇಳ್ತಾರೆ, ನಮಗೆ ಮಾನಸಿಕ ತ್ಯಾಗದ ಅವಶ್ಯಕತೆ ಇದೆ. ಮಾನಸಿಕ ತ್ಯಾಗ ಅಂದ್ರೆ ನೀವು ಕಚೇರಿಯಲ್ಲಿದ್ದಾಗ ಯಾರಾದರೂ ನಿಮ್ಮನ್ನು ನಿಂದಿಸಿದರೆ ಅಹಂಕಾರದಿಂದ ತಿರುಗೇಟು ನೀಡುವ ನಿಮ್ಮ ಆಸೆಯನ್ನು ತ್ಯಾಗ ಮಾಡುವುದು. ಆಹಾ, ಹಾಗೆ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕ್ಕೊಂಡಾಗ ಕಿರಿಕಿರಿಗೊಳ್ಳುವ ಬದಲು ಆ ಸಮಯವನ್ನು ಬಾಬಾರ ನೆನಪಿನಲ್ಲಿ ಕಳೆಯುವ ಸ್ನೇಹವನ್ನು ತೋರಿಸುವುದು. ನಿಖರವಾಗಿ. ಯಾರೂ ತಮಗಾಗಿ, ತಮ್ಮ ಅಹಂಕಾರಕ್ಕಾಗಿ ಬದುಕದೆ ಪ್ರತಿಕ್ಷಣವೂ ಯಜ್ಞಕ್ಕಾಗಿ, ಇತರರ ಕಲ್ಯಾಣಕ್ಕಾಗಿ ತಮ್ಮ ಅಹಂಕಾರವನ್ನು ತ್ಯಾಗ ಮಾಡುತ್ತಾರೋ ಅವರು ಎಲ್ಲೆಲ್ಲಿ ಹೋದರೂ ಸಫಲತೆಯನ್ನು ಪಡೆಯುತ್ತಾರೆ. ನಮ್ಮ ಆಂತರಿಕ ಶಕ್ತಿಯನ್ನು ಉಳಿಸಿಕೊಳ್ಳುವ ಈ ತ್ಯಾಗದ ಮನೋಭಾವವು ನಮ್ಮ ಮಾತುಗಳ ಮೇಲೂ ನೇರ ಪ್ರಭಾವ ಬೀರುತ್ತದೆಯಲ್ವಾ? ಇಂದಿನ ಸ್ಲೋಗನ್ ಇದನ್ನೇ ಒತ್ತಿ ಹೇಳುತ್ತದೆ. ಸೂಕ್ಷ್ಮ ದೇವತೆ ಆಗಬೇಕೆಂದರೆ ವ್ಯರ್ಥ ಮಾತು ಅಥವಾ ಬೇಸರಪಡಿಸುವ ಮಾತುಗಳಿಂದ ಮುಕ್ತರಾಗಿರಿ. ಬಾಬಾ ಹೇಳುತ್ತಾರೆ,
ನಾವು ಸೂಕ್ಷ್ಮವತನವ ದೇವತೆಗಳಾಡಬೇಕು ಎಂದರೆ ನಮ್ಮ ಸಂಕಲ್ಪ ಮತ್ತು ಮಾತುಗಳೆರಡರಲ್ಲೂ ಹಗುರತನ ಇರಬೇಕು ಅಂತ. ಇದರ ಹಿಂದಿನ ಪ್ರಕ್ರಿಯೆ ಬಹಳ ಸರಳವಾಗಿದೆ ಅಲ್ವಾ? ಹೌದು. ನಮ್ಮ ಪ್ರತಿಯೊಂದು ಆಲೋಚನೆಯೂ ಆತ್ಮದ ಬ್ಯಾಟರಿಯನ್ನು ಬಳಸುತ್ತದೆ. ನಾವು ಇತರರ ಬಗ್ಗೆ ಗಾಸಿಪ್ ಮಾಡಿದಾಗ, ಟೀಕೆ ಮಾಡಿದಾಗ ಅಥವಾ ಕೇವಲ ಸಮಯ ಕಳೆಯಲು ವ್ಯರ್ಥ ಮಾತುಗಳನ್ನು ಆಡಿದಾಗ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ನಾವು ನಮ್ಮ ಫೋನ್ನಲ್ಲಿ ಅನಗತ್ಯವಾಗಿ ಅನೇಕ ಬ್ಯಾಕ್ಗ್ರೌಂಡ್ ಆ್ಯಪ್ಗಳನ್ನು ತೆರೆದಿಟ್ಟಂತೆ ಆಗುತ್ತೆ. ಕರೆಕ್ಟ್. ಇದು ನಮ್ಮ ಆಧ್ಯಾತ್ಮಿಕ ಬ್ಯಾಟರಿಯನ್ನು ವೇಗವಾಗಿ ಖಾಲಿ ಮಾಡುತ್ತದೆ. ಹೌದು. ಆಗ ಆತ್ಮವು ಭಾರವಾಗುತ್ತದೆ. ಭಾರವಾದ ವಸ್ತು ಎಂದಿಗೂ ಮೇಲಕ್ಕೆ ಹಾರಲು ಸಾಧ್ಯವಿಲ್ಲ. ಖಂಡಿತ. ಹಾಗಾಗಿ ದೇವತೆಯರಂತೆ ಹಾರುವ ಸ್ಥಿತಿ ಬೇಕೆಂದರೆ ಇತರರಿಗೆ ಬೇಸರ ತರಿಸುವ ಮತ್ತು ವ್ಯರ್ಥವಾಗಿರುವ ಮಾತುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಹೌದು. ನಮ್ಮ ಶಕ್ತಿಯ ಸೋರಿಕೆಯನ್ನು ತಡೆಯದಿದ್ದರೆ ನಮ್ಮ ಮಾನಸಿಕ ಸ್ಥಿತಿ ಸದಾ ಅಲುಗಾಡುತ್ತಲೇ ಇರುತ್ತದೆ. ಈ ಅಲುಗಾಡುವ ಸ್ಥಿತಿಯಿಂದ ಹೊರಬರುವ ದಾರಿಯನ್ನು ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ನೀಡಲಾಗಿದೆ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ ಈಗ ಸದಾ ಅಚಲ, ಅಡೋಲ, ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ. ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ಹೌದು. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಖಾಯಮಾಗಿ ಇಟ್ಟುಕೊಳ್ಳುವ ಸಾಧನ ಆಗಿದೆ ಸದಾ ಅಚಲ, ಅಡೋಲರಾಗಿ ಇರುವುದು. ಅಚಲ ಆಗಿರುವುದರಿಂದ ಸದಾ ಖುಷಿಯ ಅನುಭವ ಆಗುತ್ತಾ ಇರುತ್ತದೆ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ, ಪದವಿ ಇತ್ಯಾದಿಗಳು ಸಿಗುತ್ತದೆಯೆಂದರೆ ಖುಷಿಯಾಗುತ್ತದೆ ಅಲ್ಲವೇ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಅವರಿಗಿರುತ್ತದೆ ಯಾರು ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ. ಇಲ್ಲಿ ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಜನರು ಖುಷಿಯನ್ನು ಎಲ್ಲಿ ಹುಡುಕ್ತಿದ್ದಾರೆ ಅಂತ. ಹೌದು. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಸಿಕ್ಕಾಗ ಅಥವಾ ಆಫೀಸ್ನಲ್ಲಿ ಪ್ರಮೋಷನ್ ಸಿಕ್ಕಾಗ. ಖಂಡಿತ. ಆದರೆ ಇವೆಲ್ಲವೂ ವಿನಾಶಿ. ಯಾರಾದರೂ ಬೈದ ತಕ್ಷಣ ಆ ಖುಷಿ ಮಾಯವಾಗುತ್ತದೆ. ಹೌದು. ಆದರೆ ತಂದೆಯಿಂದ ಸಿಕ್ಕಿರುವ ನಾನು ಭಗವಂತನ ಮಗು ಎಂಬ ಜ್ಞಾನದ ಖಜಾನೆ ಅವಿನಾಶಿಯಾದದ್ದು ಅಲ್ವಾ? ಹೌದು. ಈ ಖಜಾನೆಯ ಪೂರ್ಣ ಅನುಭವ ಆಗಬೇಕಾದ್ರೆ ನಮ್ಮ ಮನಸ್ಥಿತಿ ಅಚಲವಾಗಿರಬೇಕು. ಅಂದ್ರೆ ಹೊಗಳಿದಾಗ ಉಬ್ಬದೆ, ತೆಗಳಿದಾಗ ಕುಗ್ಗದೆ ಇರುವ ಆ ಏಕರಸ ಸ್ಥಿತಿಯೇ ನಮ್ಮನ್ನು ಸದಾಕಾಲ ಅವಿನಾಶಿ ಖುಷಿಯಲ್ಲಿಡುತ್ತದೆ. ನಿಖರವಾಗಿ. ಈ ಅಚಲ, ಅಡೋಲ ಸ್ಥಿತಿಯನ್ನು ಕೇವಲ ಭೌತಿಕವಾಗಿ ಅರ್ಥ ಮಾಡಿಕೊಂಡ್ರೆ ಸಾಲದು. ಅದನ್ನು ಅನುಭವಿಸಬೇಕು. ಈಗ ನಮ್ಮ ಇಡೀ ದಿನದ ಓಡಾಟವನ್ನು ಬದಿಗಿಟ್ಟು ಆ ಪರಮ ಪ್ರಿಯತಮನ ನೆನಪಿನಲ್ಲಿ ಒಂದು ಶಕ್ತಿಶಾಲಿ ಯೋಗದ ಅಭ್ಯಾಸವನ್ನು ಮಾಡೋಣ. ಖಂಡಿತ. ಮಕ್ಕಳೇ, ನಿಧಾನವಾಗಿ ಉಸಿರಾಡಿ. ನಿಮ್ಮ ಗಮನವನ್ನು ಹೊರ ಜಗತ್ತಿನಿಂದ, ಮೊಬೈಲ್ನಿಂದ, ಜವಾಬ್ದಾರಿಗಳಿಂದ ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳಿ. ನಿಮ್ಮನ್ನು ನೀವು ಈ ಭೌತಿಕ ದೇಹದಿಂದ, ಈ ಮಾಂಸಮೂಳೆಗಳಿಂದ ಭಿನ್ನವಾದ ಭ್ರೂಕುಟಿಯ ಮಧ್ಯದಲ್ಲಿ ಬೆಳಗುತ್ತಿರುವ ಒಂದು ಪ್ರಕಾಶಮಾನವಾದ ಸೂಕ್ಷ್ಮವಾದ ಚೈತನ್ಯ ನಕ್ಷತ್ರವೆಂದು ಭಾವಿಸಿರಿ. ಹೌದು. ನೀವು ಯಾವುದೇ ವ್ಯರ್ಥ ಮಾತುಗಳಿಲ್ಲದ ಪವಿತ್ರತೆಯಿಂದ ಕಂಗೊಳಿಸುತ್ತಿರುವ ಸೂಕ್ಷ್ಮದೇವತೆಗಳು. ನಿಮ್ಮ ಪ್ರತಿಯೊಂದು ಗುಣವೂ ತಂದೆ ಸಮಾನವಾಗಿದೆ. ಈಗ ಈ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ನಿಮ್ಮ ಸಂಕಲ್ಪದ ರೆಕ್ಕೆಗಳನ್ನು ಬಿಚ್ಚಿ ಈ ಶಬ್ದದ ಜಗತ್ತನ್ನು ದಾಟಿ ಆಕಾಶ, ಚಂದ್ರ, ನಕ್ಷತ್ರಗಳನ್ನು ಮೀರಿ ಅನಂತವಾದ ಕೆಂಪು ಪ್ರಕಾಶದ ಪರಮಧಾಮವನ್ನು ತಲುಪಿರಿ. ಅಲ್ಲಿ ಆ ದಿವ್ಯ ಪ್ರಕಾಶದ ನಡುವೆ ನಿಮ್ಮ ಏಕೈಕ ಪ್ರಿಯತಮ ಪರಮಪಿತ ಶಿವಬಾಬಾ ಪ್ರಕಾಶಿಸುತ್ತಿದ್ದಾರೆ. ಆ ಜ್ಞಾನಸಾಗರನ, ದಯಾಸಾಗರನ ದಿವ್ಯ ಕಿರಣಗಳು ನೇರವಾಗಿ ನಿಮ್ಮ ಮೇಲೆ ಬೀಳುತ್ತಿವೆ. ಹೌದು. ಆ ಕಿರಣಗಳ ಸ್ಪರ್ಶದಿಂದ ನಿಮ್ಮ ಒಳಗಿರುವ ಹಳೆಯ ಸಂಸ್ಕಾರಗಳು, ಕೋಪ ಮತ್ತು ವ್ಯರ್ಥ ಸಂಕಲ್ಪಗಳೆಲ್ಲವೂ ಭಸ್ಮವಾಗುತ್ತಿವೆ. ನಾನು ಈ ಸೃಷ್ಟಿಕರ್ತನ ಮಗು, ನನಗೆ ಬೇರೇನೂ ಬೇಡ ಎಂಬ ಅವಿನಾಶಿ ಖುಷಿಯು ನಿಮ್ಮ ಅಂತರಾಳವನ್ನು ತುಂಬಿಕೊಳ್ಳುತ್ತಿದೆ. ಬಿರುಗಾಳಿಯ ಬಂದರೂ ಕದಲದ ಆ ಅಚಲ, ಅಡೋಲ ಸ್ಥಿತಿಯ ಶಾಂತಿಯಲ್ಲಿ ಸಂಪೂರ್ಣವಾಗಿ ಲೀನರಾಗಿರಿ. ಎಂತಹ ದಿವ್ಯ ಮತ್ತು ಗಹನವಾದ ಅನುಭವ! ಯೋಗದ ಈ ಶಕ್ತಿಯನ್ನು, ಮುರುಳಿಯ ಈ ಆಳವಾದ ಸಾರಾಂಶವನ್ನು ನಾವು ದಿನವಿಡೀ ಹೇಗೆ ಅಭ್ಯಾಸ ಮಾಡಬೇಕು ಎಂಬುದನ್ನು ಒಮ್ಮೆ ಪುನರಾವರ್ತಿಸೋಣ. ಖಂಡಿತ. ಇಂದು ದಿನವಿಡೀ ನೆನಪಿನಿಡಬೇಕಾದ 4 ಪ್ರಮುಖ ಅಭ್ಯಾಸಗಳಿವೆ. ಮೊದಲನೆಯದು, ದೇವತೆಗಳಿಗಿಂತಲೂ ಶ್ರೇಷ್ಠವಾಗಿರುವ ಈ ಬ್ರಾಹ್ಮಣ ಜೀವನದ ನಶೆಯಲ್ಲಿ ಸದಾ ಎಚ್ಚರವಾಗಿರುವುದು. ನಾವು ಸೃಷ್ಟಿಕರ್ತನೊಂದಿಗೆ ಕುಳಿತಿದ್ದೇವೆ ಎಂಬ ಹೆಮ್ಮೆ ಇರಲಿ. ಎರಡನೆಯದಾಗಿ, ಅಹಂಕಾರದ ತ್ಯಾಗ ಅಲ್ವಾ? ಹೌದು.
ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಯಾವುದೇ ವಿಪರೀತ ಸನ್ನಿವೇಶ ಎದುರಾದರೂ ನಮ್ಮ ಆಂತರಿಕ ಮಸಲ್ ಮೆಮರಿಯನ್ನು ಬಳಸಿ ಶಾಂತವಾಗಿ ಪ್ರತಿಕ್ರಿಯಿಸುವುದು. ಮೂರನೆಯದಾಗಿ ಸೂಕ್ಷ್ಮ ದೇವತೆಯಾಗಲು ಇಡೀ ದಿನದಲ್ಲಿ ಯಾವುದೇ ಗಾಸಿಪ್, ವ್ಯರ್ಥ ಅಥವಾ ಇತರರಿಗೆ ಬೇಸರ ತರಿಸುವ ಮಾತುಗಳನ್ನು ಆಡುವುದಿಲ್ಲ ಎಂದು ದೃಢ ಸಂಕಲ್ಪ ಮಾಡುವುದು. ಖಂಡಿತ. ಮತ್ತು ನಾಲ್ಕನೆಯದಾಗಿ ಡಿಜಿಟಲ್ ಜಗತ್ತಿನಿಂದ ಆಗಾಗ ಬಿಡುವು ತೆಗೆದುಕೊಂಡು ನಮ್ಮ ಬುದ್ಧಿಯೋಗವನ್ನು ಕತ್ತರಿಸಿ ಕೇವಲ ಆ ಒಬ್ಬ ಪ್ರಿಯತಮ ತಂದೆಯ ಜೊತೆ ಜೋಡಿಸುವುದು. ಮಧುರ ಮಧುರ ಮಕ್ಕಳೇ, ಇಂದು ನೀವು ಎಲ್ಲಿಯೇ ಇರಲಿ, ಏನೇ ಮಾಡುತ್ತಿರಲಿ, ಈ ಜಗತ್ತಿನ ಎಲ್ಲಾ ವಿನಾಶಿ ಆಕರ್ಷಣೆಗಳಿಂದ ಮತ್ತು ಶಬ್ದಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ನೀವು ತಂದೆ ಸಮಾನ ಮಹಿಮಾಯೋಗ್ಯ ಆತ್ಮರು ಎಂಬುದನ್ನು ಮರೆಯದಿರಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಅಚಲ ಅಡೋಲ ಸ್ಥಿತಿಯ ಅವಿನಾಶಿ ಖುಷಿಯು ಸದಾ ನಿಮ್ಮ ಜೊತೆಗಿರಲಿ. ನಿಮ್ಮ ಆಂತರಿಕ ಶಾಂತಿಯೇ ಈ ಇಡೀ ವಿಶ್ವವನ್ನು ಪಾವನಗೊಳಿಸುವ ಶಕ್ತಿಯಾಗಲಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.